ನನ್ನ ಹತ್ರ ಇಲ್ಲ ಅಕ್ಕ, ನೀವು ಕೊಡ್ಬೇಕು ಕೀನ. ನನಗೇನು ಗೊತ್ತು, ಕಂಟೆಂಟ್ಗೋಸ್ಕರ ಕೀ ಎತ್ತಿಲ್ಲ. ಇಲ್ಲಿ 100 ಸಲ ದಿನ ಕಳ್ಕೊಂಡ್ರೆ ಹುಡುಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹೋಗ್ತಾ ಇದೀವಿ ನಾವು ಇಲ್ಲಿ. ಅಯ್ಯೋ ಸ್ಟಾರ್ಟಿಂಗ್ ಮಾವನಹಳ್ಳಿ ಇವಾಗ ಇಲ್ಲಿ ಬಿಡ್ಬೇಕು, ಅದಕ್ಕೆ ಬರ್ತಾ ಇದಾರೆ ನನ್ನ ಜೊತೆ ಅವರು. ಈಗ ಸ್ವಲ್ಪ ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಕಾಲೇಜ್ಗೆ ಡೈರೆಕ್ಟಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಇದೆಲ್ಲ ತೆಗೆದಿದ್ದಾಯಿತು, ಇವಾಗ ಹೊರಡಬೇಕಷ್ಟೇ ಟೈಮ್ ಆಗೋಯ್ತು. ಇವಾಗ ಇಂಟರ್ನಲ್ಸ್ ಮುಗಿಸ್ಕೊಂಡು ತೇಜು ಮಾತ್ರೆ ತೋತವನೆ, ಶುಗರ್ ಮಾತ್ರೆ. ಏನು ಸೊಳ್ಳೆ ಪಳ್ಳೆ ಎಲ್ಲ ಮುಂದೆ ಈಗ ಅದಕ್ಕೋಸ್ಕರ ಕ್ರಾಸಲ್ಲಿ ಪ್ರಜ್ವಲ್ ಬಿಡ್ಬೇಕು, ಅದಕ್ಕೋಸ್ಕರ ಹೋಗ್ತಾ ಇದೀವಿ ನಾವು ಇಲ್ಲಿ. ಅಯ್ಯೋ ಸ್ಟಾರ್ಟಿಂಗ್ ಮಾವನಹಳ್ಳಿ ಇವಾಗ ಇಲ್ಲಿ ಬಿಡ್ಬೇಕು, ಅದಕ್ಕೆ ಬರ್ತಾ ಇದಾರೆ ನನ್ನ ಜೊತೆ ಅವರು. ಈಗ ಸ್ವಲ್ಪ ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾವು ರಿಟರ್ನ್ ಆಗಬೇಕು. ನಮ್ಮ ಗಾಡಿ ಅಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಪೆಟ್ರೋಲ್ ಇರಲಿ ಫೋನ್ ಮಾಡ್ತವ್ರೆ. ಹಲೋ ಚಂದು, ಹೇಳ ಚಂದು. ಮಾವ ಫುಲ್ ಅಲರ್ಟ್ ಸಿಕ್ದವ್ರಿಗೆಲ್ಲ ಬೈಕ್ಲೇವ್ರೆ ಅವಾಗಿಂದ. ಚಂದು ಫೋನ್ ಮಾಡ ಒಂದು ತಾಟ್ಲೇವನ್ ಅದೇಂತ ಅದೊಂದು ಶುಗರ್ ಬಂದ್ಬಿಟ್ಲ. ಶುಗರಾ? ಓಯ್ ಶುಗರಾ? ಇನ್ನು ಸಖತ್ ಟೈಮ್ ಬೇಕು. ಇವನು ಒಂದು ತಿಂಗಳಿಂದ ಇವಾಗ ತಾಳಕ್ಕೆ ಬಂದವನೆ ಪಾಪ. ಮನೆ ಎಮರ್ಜೆನ್ಸಿ ಇದ್ರಿ ಇನ್ನೇನು ಸ್ವಾಮಿ, ಮಾಡಿದ್ದೆ ಮಾಡ್ಬಿಟ್ಟು 20 ಸತಿ ಮಾಡಿದ್ದೆ ಮಾಡ್ತಾ ಬಾರ ಬೇಗ. ಏಯ್ ಬಾರ್ಲಾ, ಶುಗರ್ ಮಾತ್ರ ತಾತವನೆ. ಏನ್ ತಾತ್ಲೆ ಅವನು. ಅಲ್ಲಿ ನಮ್ಮ ಸೀನಿಯರ್ ಅಕ್ಕಂದು ಬರ್ತಡೇ ಐತೆ, ಅದಕ್ಕೆ ಪ್ರಜ್ವಲ್ ಕರ್ಕೊಂಡು ಹೋಯ್ತು ಅಂದ. ನಾನು ಇನ್ಯಾರು 17 ರೂಪಾಯಿ ಎಕ್ಸಾಮ್ ಬರ್ದ್ಬಿಟ್ಟು ನಾನ ಬಂದವ್ ನೀನ. ಎಕ್ಸಾಮ್ ಬರ್ದ್ಬಿಟ್ಟು ರೂಮ್ಗೆ ಹೋಗ್ಬೇಕಿತ್ತು, ಇವರೇ ಹಾಕೊಂಡು ಮಧ್ಯದಲ್ಲಿ ತುಂಬ್ಕೊಂಡು ಐತವ್ರೆ, ನಾನಲ್ಲ ಅದು. ಗೈಸ್ ಇವಕ್ಕನ್ನೇ ಬರ್ತಡೇ, ಅದಕ್ಕೋಸ್ಕರನೇ ಬರ್ತಡೇ ಮಾಡಕ್ಕೆ ಬಂದಿದ್ದೀವಿ. ಕೇಕ್ ಮಾಡೋಕ್ಕೆ ಅದಕ್ಕೋಸ್ಕರ ಎಲ್ಲ ನಮ್ಮ ಸೀನಿಯರ್ಸ್ ಎಲ್ಲರೂ ಇಲ್ಲೇ ಅವರೇ. ಎಲ್ಲ ಬರ್ತಡೇ ಸೆಲೆಬ್ರೇಷನ್. ಈ ಅಕ್ಕ ಐಡೆಂಟಿಫೈ ಮಾಡಿ ಅವತ್ತು ನಾನು ಬ್ಲಾಗಲ್ಲಿ ಇದ್ರಲ್ಲ ಪಕ್ಕ ಅದಕ್ಕೆ ಕ್ಯಾಮ್ರಾ ನೋಡಿ. ಕೇಕ್ ನೋಡಿ ಸೂಪರ್ ಇದೆ. ಕೇಕ್ ನೋಡಿ, ಬ್ಲ್ಯಾಕ್ ಚಾಕ್ಲೇಟ್ ತರ್ಸೋರು. ಇಲ್ಲಿಬ್ರು ಕೂತವ್ರೆ, ಒಳ್ಳೆ ಹುಡುಗರು. ನಾನು ಹೇಳ್ತಾ ಇದ್ದೆ, ಇವರಿಬ್ರು ಆವತ್ತು ಇವಾಗ 3 ಜನ ಇಲ್ಲೇ ಕೊಲ್ಯಾಬ್ ಆಗ್ತವ್ರೆ. ಏನು ಅಲ್ಲ, ಇನ್ನೇನಿದು ಹಿಂಗೆ ಕಟಿಂಗ್ಸ್ ಮಾಡ್ತಾರಲ್ಲ ಮುಂದೆ. ಅಕ್ಕ ಒಂದೇ ಅವಾಜ್ಗೆ ಎದ್ರಕಂದ್ರು. ಮುಂದೆ ಕೋರಸ್ ಬೇರೆ ಬರ್ತಾವನೆ. ಬರ್ತಡೇ ಸಾಂಗ್ ಅವನೇ ಹೇಳ್ತಾವ, ಸುದಿನೇ ಹೇಳ್ತಾವನಲ್ಲ ಅಕ್ಕ. ಬೆಂಗಲಲ್ಲಿ ನೋಡೋಣ ಬರ್ತಡೇ ಮಾಡಿ ಅಂದರೆ ಇಲ್ಲೆಲ್ಲ ಇಲ್ಲಿ ಇವ್ರದ್ದೇ ಏನೋ ನಡೆಸ್ತಾರೆ. ನಾಗಿ ಹಾಕೋ ರಿಟರ್ನ್ ಅಂತ. ಅಕ್ಕ ಫಸ್ಟ್ ಕೇಕ್ ಕಟ್ ಮಾಡ್ಬಿಟ್ಟು ಅವ್ರವ್ರೇ ತಿಂತಾರೆ, ಯಾರ್ದೋ ತಿನ್ಸ್ದಂಗೆ. ಅಕ್ಕ ನಮಗೆ ವಡಿ ಜೋರಾಗಿ ವಡಿ ವಡಿ ಅಲ್ಲಿ ಅವ್ರು ನೋಡಿ ಗೈಸ್ ಏನೋ ನಡೀತಾರೆ. ಅವ್ರ 3 ಜನದ ಏನು ಅಂದ್ರೆ ಕೇಕ್ನ ಕೊನೆಯಲ್ಲಿ ಹೋದ್ರೆ ಜಾಸ್ತಿ ಸಿಗುತ್ತೆ, ಫಸ್ಟ್ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ ಪೀಸ್ಗೋಸ್ಕರ. ಇಲ್ಲಿ ಅವರಲ್ಲ. ನೀಟಾಗಿ ತೆಗಿಯಪ್ಪ, ನೀಟಾಗಿ ತೆಗಿಯಪ್ಪ. ಒಂದು ಬ್ಲಾಕು, 2 3 ನೀವೇ ನಾಲ್ಕಲಿ ಹೋಗಿ ಅಕ್ಕ, ನೀವು ಹೋಗ್ಬೇಕು ಫಸ್ಟು. ಹೋಗಿ ಜಲ್ದಿ. ಇವ್ರು ನಮ್ಮ ಹೊಸ ಬ್ಲಾಗರ್. ಇನ್ನೇನು ಎಷ್ಟು ತಿಂಗಳು ಬೇಕು? ಅರ್ಧ ತಿಂಗಳಲ್ಲ, ಇನ್ನೊಂದು 2.5 ವರ್ಷನ. ಕೆಲಸ ಎಲ್ಲ ಲೇಟಾಗಿ ಆಗುತ್ತೆ, ಲೇಟಾಗಿ ಶುರು ಆಗುತ್ತೆ. ನಾವು ಲೇಟಾಗಿ ಬಂದರೆ ಲೇಟೆಸ್ಟ್. ಫಸ್ಟ್ ಬ್ಲಾಗರು, ಸೆಕೆಂಡ್ ಬ್ಲಾಗರ್ ಯಾಕೋ ತಿರ್ಕೊಂಡೇ ಬಿಟ್ರು ಇನ್ನೊಬ್ರ ಕಡೆಗೆ. 3 ಜನ ಏನೇನೋ ಮಾಡ್ತಾ ಇದ್ದೀರ ನಿನ್ಕೊಂಡು. ಸಾಂಗ್ ಕಲಾ ಅಂದ್ರು ಪಂಚಾಯತಿ ಮಾಡ್ತಾ ಇದ್ದಾರೆ. ಇದೇನು ಸರ್ ಇದು ಸ್ಟೈಲು? ತಿನ್ಯಾಕ ಫಾಸ್ಟಾಗಿ. ಇದು ಯಾಕಕ್ಕ ಆ ಕಡೆಗೆ ತಿರ್ಕೊಂಡ್ರಿ? ಆಯ್ತು ಪಕ್ಕ. ಏಯ್ ಏನು ಕೇಕ್ ತಿನ್ಕೊಂಡು ಅಯ್ಯೋ ರಕ್ತ ಬರ್ತೈತೆ ನೋಡು. ರೆಡಿ ಮಾಡ್ಕೊಂಡಿಲ್ಲ ಎಲ್ಲ ಊಟಕ್ಕೆ ಛತ್ರದವರೆಲ್ಲ ತಟ್ಟೆ ಹಾಕ್ತಾರೆ ಸರ್. ಕೆಮ್ಮಳು ಬಂದ್ಬಿಡ್ತು. ತಟ್ಟೆ ಹಾಂ ಸಾಕತ್ತು ಸೈಕ್. ಸುದಿ ಒಂಚೂರು ಈಗ ಕೇಕ್ ತಿಂದ್ಮೇಲೆ ಚೇತರಿಸ್ಕೊಂಡ, ಸ್ವಲ್ಪ ಹುಷಾರಿಲ್ಲ. ಊಟ ಮಾಡ್ದಂಗೆ ಪಾಯಸ ತಿಂದಂಗೆ ತಿಂತ್ಲೆ ಅವನವನು.
ಸ್ಪೂನ್ ಕೊಡ್ತೀನಿ ಅಂದ್ರು ಬೇಡ ಅಂತ ಆದ್ರೂ ಮುಗೀತು ಎಲ್ಲ ಇನ್ನೂ ಬರ್ತಡೆ ಫೋಟೋ ಶೂಟ್ಸ್ ಮಾಡ್ತಾರೆ. ಓಹ್ ಇಲ್ಲೊಬ್ರು ಎಲ್ಲ ನೋಡಿ ಇಲ್ಲೆಲ್ಲ ನಿಂತವ್ರೆ. ಸೈಡ್ ಬರಂಗ ಯಾಕೆ ಈ ಕಡೆನೇ ಬರ್ತಿದ್ಯಾ? ಸೈಡಿಗೆ ಬಚ್ಚೂರು ಯಾಕೆ ಸುಜನ್ ಆ ಕಡೆ ಈ ಕಡೆ ಹೆಂಗೆ ಆಡ್ತೀಯಾ? ಏನಿಲ್ಲ ಇವರಿಬ್ರು ನೋಡಿ ಹಂಗೆ ಜಾಗ ಮವಾರ್ದು ಮುಗಿದ್ರು ಇವರಿಬ್ರದ್ದು ಮುಗಿಲಿಲ್ಲ. ತೆಗಿತಾನೆ ಅವನು ಸುಜನ್. ಹಾಂ ಹುಡುಗಿ ಬರ್ತಡೇ ಹುಡುಗಿ ಇಲ್ಲೇ ಐತೆ. ಹಾಂ ಅವಕ್ಕ ಇಲ್ಲೇ ನಿಂತೈತೆ ಸುಮ್ಮನೆ. ಇವರಿಬ್ರು ತೆಗಿತಾನೆ ಅವರೇ. ಹಾಂ ಅಕ್ಕ ನನ್ನ ಹತ್ರ ಇಲ್ಲ ಅಕ್ಕ, ನೀವು ಕೊಡ್ಬೇಕು ನಾನು. ನನಗೇನು ಗೊತ್ತು ಕಂಟೆಂಟ್ಗೋಸ್ಕರ ಕೀ ಎತ್ತಿಲ್ಲ. ಕಂಟೆಂಟ್ ಇಲ್ಲ. ಕೀ ಕೊಡಿ, ಗಾಡಿದು ನೀವು ತಾನೇ ತಂದಿದ್ದು, ನಾನು ತಂದ. ನಾನು ಮೊದಲೇ ನಾನು ಒಂದ್ಸಲ ಆದರೆ ಎಡ್ವಟ್ ಕೈ ಒಂದ್ಸಲ ಆದರೆ ಇಲ್ಲಿ 100 ಸಲ ದಿನ ಕಳ್ಕೊಂಡ್ರೆ ಹುಡುಕೊಳ್ಳೋದು. ಬನ್ನಿ ಇನ್ನೊಂದು ಕೀ, ಸ್ಪೇರ್ ಕೀ ಐತೆ. ಸ್ಪೇರ್ ಕೀ ಐತೆ ನಿಜ. ಇಷ್ಟೊಂದು ಕೂಲಾಗಿದ್ಯಾ ಅಂತಂದ್ರೆ ಎತ್ಕೊಂಡಿದ್ಯಾ? ಸ್ಪೇರ್ ಕೀ ಐತೆ ನಿಜವಾಗ್ಲು. ನಿಜ ಸ್ಪೇರ್ ಕೀ ಐತಕ್ಕ, ನಿಜವಾಗ್ಲೂ ಸ್ಪೇರ್ ಕೀ ಐತೆ. ನಂಗೆ ಗೊತ್ತಿ ಏನ ಕೀ ಅಂದರೆ ಇವಾಗ ಜಸ್ಟು ಕಾಲೇಜಿಂದ ಬಂದೆ. ಶೂ ಎಲ್ಲ ಓಪನ್ ಮಾಡಿ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಬರ್ಬೇಕು. ಆಲ್ರೆಡಿ ಟೈಮ್ ಆಗೋಗ್ತೈತೆ, 7 ಆಗೋಗೈತೆ. ಎಲ್ಲ ಬರ್ತಡೇ ಅದು ಇದು ಇಂಟರ್ನಲ್ಸ್ ಲೇಟ್ ಆಗೋಯ್ತು ಇವತ್ತು ಸ್ವಲ್ಪ ಜಾಸ್ತಿನೇ. ಇಲ್ಲ ಅಂದಿದ್ರೆ ಆಗೋದು, ಅದು ಲೇಟ್ ಆಗೋಯ್ತು ಬರ್ದುಬಿಟ್ಟು ಬರೋ ಅಷ್ಟರಲ್ಲಿ. ಮಮ್ಮಿ ಏನು ಮಾಡ್ತಾರೆ ನೋಡ್ತೀನಿ. ಹೋಗ್ತೀನಿ ಜಲ್ದಿ ಅಂಗಡಿ ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಮಾತಾಡ್ತವ್ರೆ ನಮ್ಮಮ್ಮನ. ಇವಾಗ ಹೋಗ್ತಾ ಇದ್ದೀನಿ, ಚಾರ್ಜರು ಇಲ್ಲ, ಚಾರ್ಜ್ ಇಲ್ಲ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ಈಗ ಆಲ್ರೆಡಿ 7 ಡ್ಯಾಡಿನ ಕಳಿಸ್ತೀನಿ. ನಾನು ಆಮೇಲಿಂದ ಕ್ಲೋಸ್ ಮಾಡ್ಕೊಂಡು ಗೈಸ್ ಇವಾಗ ಅಂಗಡಿ ಕ್ಲೋಸ್ ಮಾಡಿಕೊಂಡು ಜಸ್ಟ್ ಮನೆಗೆ ಬಂದೆ. ಜಸ್ಟ್ ಇದನ್ನು ಬೆಲ್ಟ್ ಇಲ್ಲೇ ಬೇಕಲ್ಲ, ನಾನು ಏನು ಅಡುಗೆ ಮಾಡೋಣ ನೋಡ್ತೀನಿ. ಡೋರೆಲ್ಲ ಹಾಕಿ ಹೋಯ್ತಾ ಇದ್ದೀನಿ ಒಳಗಡೆ. ನಮ್ಮಪ್ಪ ಪಕ್ಕ ನ್ಯೂಸ್ ನೋಡ್ತಾ ಇರ್ತದೆ, ಹೇಳಿಲ್ವ? ನ್ಯೂಸ್ ಎಲ್ಲ ಮುಗಿಸ್ಕೊಂಡು ಬಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಟ್ಯಾಬ್ಲೆಟ್ ಯಾಕೆಂದರೆ ಗಂಟ್ಲು ಕಟ್ಕೊಂಡೈತೆ, ನೆಗಡಿ ಎಲ್ಲ ಆಗೈತೆ. ಸೊ ಅದಕ್ಕೋಸ್ಕರ ಯಾವುದೇ 2-3 ಟ್ಯಾಬ್ಲೆಟ್ ಇತ್ತು, ಅದನ್ನೆಲ್ಲ ತೊಗೊಂಡು ಈಗ ಎಡಿಟ್ ಮಾಡಬೇಕಷ್ಟೇ. ಎಡಿಟ್ ಮಾಡಿಬಿಟ್ಟು ಮಲಗಿದ್ರೆ ಬೆಳಗ್ಗೆ ಎದ್ದೊಳ್ತೀನಿ. ಇವತ್ತು ಬೆಳಗ್ಗೆ ಎದ್ದಿದ್ದೆ ಲೇಟು, ಸಖತ್ ಲೇಟು. ಸೊ ಅದಕ್ಕೆ ಈಗ ಎಡಿಟ್ ಎಲ್ಲ ಮಾಡಿ ಮಲ್ಕೋತೀನಿ. ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಜಲ್ದಿ ಎಡಿಟ್ ಮಾಡಿಬಿಟ್ಟು ಮಲ್ಗ್ತಾಯಿದ್ದೀನಿ ಅಷ್ಟೇ. ಸೊ ಗಾಯ್ಸ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.